ಹಾಯ್ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ಏನಪ್ಪ ಟಾಪಿಕ್ಕು ಅಂತ ಹೇಳಿ ನೀವು ತಮ್ಲೈನಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಟೆರೆಸ್ಸಲ್ಲಿ ಗಾರ್ಡನ್ ಹೇಗೆ ಮಾಡ್ಕೊಳೋದು ಅಂತ. ನಾನು ಟೆರೆಸ್ ಮೇಲೆ ನನಗೆ ಜಾಗ ಇಲ್ಲ, ಅದಕ್ಕೆ ನಾನು ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು, ಅಲ್ಲೇನೇ ನಾನು ಯಾವ ಥರ ಗಿಡ ಬೆಳ್ಕೊಳೋದು ಇಲ್ಲ ಸೊಪ್ಪೆಲ್ಲ ಹೆಂಗೆ ಬೆಳ್ಕೊಳೋದು, ಚಿಕ್ಕದಾಗಿ ಕೈ ತೋಟ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇಟ್ಟಿಗೆ ಇರುತ್ತಲ್ವ, ಇಟ್ಟಿಗೆ ಎತ್ಕೊಂಡು ಅಲ್ಲಿ ಲೈನಾಗಿ ಎರಡೆರಡು ಇಟ್ಟಿಗೆನೇ ಇಟ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಬಂದುಬಿಟ್ಟು ಇವಾಗ ಕ್ಲೀನಾಗಿ ಜೋಡಿಸ್ಕೋಬೇಕು. ಇವಾಗ ನನಗೆ ಅಷ್ಟು ಜಾಗ ಇದೆಯಲ್ವ, ಇವಾಗ ಅಷ್ಟು ಜಾಗ ಹಿಂಗಡ್ಕೊಂತು. ಅದಕ್ಕೆ ಇವಾಗ ಅದಕ್ಕೆ ಮಣ್ಣು ತಗೊಂಬಂದು ತುಂಬಿಸ್ಬೇಕು. ಇವಾಗ ನೋಡಿ ಎಷ್ಟು ಜಾಗ ಹಿಂಗಡಿದೆ, ನೀವು ನೋಡ್ತಾ ಇರ್ಬೋದು. ಟೆರೆಸ್ ಮೇಲೂ ನೀವು ಈ ಥರ ಮಾಡ್ಕೋಬೋದು. ನಿಮಗೆ ಇಟ್ಟಿಗೆ ಅದೆಲ್ಲ ಇಲ್ಲ ಅಂದರೆ ಬೇರೆ ರೀತಿ ಹೇಳ್ಕೊಡ್ತೀನಿ, ಆ ಥರ ಮಾಡ್ಕೋಬೋದು. ಇವಾಗ ಮಣ್ಣೆಲ್ಲ ಎತ್ಕೊಂಬಂದು ಹಾಕ್ಕೊಂಡಿದ್ದೀನಿ, ಎಲ್ಲ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿರೋ ಗಲೀಜು ಅದೆಲ್ಲ ಎತ್ಕೊಂಡು ಆಮೇಲೆ ಇವಾಗ DAP ಹಿಂಡಿ ಎರಡೂ ಮಿಕ್ಸ್ ಮಾಡಿ ನಾನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸಲ ತಾನೇ ನಾವು ಮಣ್ಣು ಹಾಕೋದು, ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೇನೆ ಹೇಳ್ತಾ ಇದ್ದೀನಿ. ಈ ಥರ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಅಂಗಡಿಯಲ್ಲಿ ಕೇಳಿದ್ರೆ 1 kg 2 kg ಕೊಡ್ತಾರೆ. DAP 1 kg, ಹಿಂಡಿ 1 kg ಕೇಳಿದ್ರೆ ಕೊಡ್ತಾರೆ. ಇಷ್ಟು kg ಅಂತ ಇರುತ್ತೆ. ನಾವು ಜಾಸ್ತಿನೇ ತೊಗೊಂಬರ್ತೀವಿ ನಮ್ಮ ಮನೆಗೆ, ಅದಕ್ಕೆ ನಾನು ಎತ್ಕೊಂಡು ಎರಡು ಮಣ್ಣು ಅದು ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಶನಿಕೆ ಅದೆಲ್ಲನೂ ಎತ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳಲ್ಲ, ನನ್ನ ಕೈಯಲ್ಲೇ ಆದಷ್ಟು ನನ್ನ ಕೈಯಲ್ಲೇ ಟ್ರೈ ಮಾಡ್ಕೊತೀನಿ. ತಿರ್ಗಾ ಅದು ಇದು ಎಲ್ಲನೂ ಯಾಕೆ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲೇ ಕ್ಲೀನಾಗಿ ಎರಡು ಮಣ್ಣು ಇದು ಲಾಗೋಡು ಎರಡೂ ಮಿಕ್ಸ್ ಮಾಡ್ಕೊತೀನಿ ನಾನು. ಇದನ್ನು ಬಂದು ನಮ್ಮ ಭಾಷೆಯಲ್ಲಿ ಲಾಗೋಡು ಅಂತ ಹೇಳ್ತಾರೆ. ನಿಮ್ಮ ಸೈಡ್ ಯಾವ ಥರ ಅಂತ ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾನು ಈ ಥರ ಹೇಳ್ತಾಯಿದ್ದೀನಿ, ಲಾಗೋಡು ಅಂತ. ಇದೇನೇ ಕೈ ಗೊಬ್ಬರ ಅನ್ಬೋದು, ಏನಾನ ಅನ್ಕೊಬೋದು. ಸಗಣಿ ಗೊಬ್ಬರ ಇಲ್ವಲ್ಲ, ಅದಕ್ಕೆ ಈ ಥರ ನಾನು ಐಡಿಯಾ ಮಾಡಿ ಈ ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎರಡು ಮಣ್ಣು ಲಾಗೋಡು ಎರಡೂ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮರ ಎತ್ಕೊಂಬರ್ತೀನಿ. ಮರ ಎತ್ಕೊಂಬಂದು ಎಲ್ಲ ಅಲ್ಲಿ ಜಾಗ ಮಾಡಿದ್ದೀನಲ್ವ, ಇಟ್ಟಿಗೆ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಲ್ವ, ಅಲ್ಲೆಲ್ಲನೂ ಮಣ್ಣು ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ. ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಜಾಗ ಸೇವ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಮನೆ ಪಕ್ಕದಲ್ಲೇ ಸ್ವಲ್ಪ ಇತ್ತು, ಐಡಿಯಾ ಮಾಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅರ್ಧ ಮಾಡಿಕೊಂಡು ಸ್ವಲ್ಪ ಬೆಳ್ಕೊಂಡಿದ್ದೀನಿ ನಾನು. ಕೊತ್ತಂಬರಿ, ಚಕೋತಿ, ಚಿಲ್ಕುರೆ, ತಿರ್ಗಾ ಸಬ್ಬಕ್ಕಿ ಅದೆಲ್ಲನೂ ನಿಮಗೆ ನೋಡಿಸ್ತೀನಿ ಲಾಸ್ಟಲ್ಲಿ. ಈ ಥರ ಎಲ್ಲ ಎತ್ತಾಕ್ಕೊತಾ ಇದ್ದೀನಿ ಕ್ಲೀನಾಗಿ. ನಿಮಗೆ ಈ ಥರ ಇಟ್ಟಿಗೆ ಇಲ್ಲ ನಮ್ಮ ಮನೆಯಲ್ಲಿ ಅಂತಂದರೆ ನಿಮ್ಮ ಮನೇಲಿ ಗೋಣಿ ಚೀಲ ಇರ್ಬೋದಲ್ವ, ಇಲ್ಲಾಂದರೆ ಕವರು, ಇಲ್ಲ ಒಡೆದೋಗಿರೋ ಡೀಸು, ತಿರ್ಗಾ ನೀರು ಕ್ಯಾನ್ ಇರುತ್ತಲ್ವ, ಅದು ಎಲ್ಲದರಲ್ಲೂ ಟೆರೆಸ್ಸಲ್ಲಿ ಗಾರ್ಡನಿಂಗ್ ಮಾಡ್ಕೋಬೋದು. ನಮಗೆ ಇಷ್ಟ ಬಂದಂಗೆ ನಾವು ಬೆಳ್ಕೋಬೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾವೇ ಬೆಳೆದಿದ್ದೀವಿ ಅಂತ ನಮಗೆ ಖುಷಿ ಇರುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ಆದಷ್ಟು ಮನೇಲೇ ಟ್ರೈ ಮಾಡಿ ಬೆಳ್ಕೊಳಕ್ಕೆ, ಸೊಪ್ಪು ತರಕಾರಿ ಅದೆಲ್ಲ ಬೆಳ್ಕೊಳಕ್ಕೆ ಟ್ರೈ ಮಾಡಿ. ನನಗೂ ಎಷ್ಟಾಗುತ್ತೋ ಅಷ್ಟು ನಿಮಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿ ನಾನೆಲ್ಲ ಹಾಕಿ ತುಂಬಿಸ್ದೆ. ಇವಾಗ ಕ್ಲೀನಾಗಿ ಇಟ್ಟಿಗೆ ಎಲ್ಲನೂ ಕ್ಲೀನಾಗಿ ಸರಿಸ್ತಾ ಇದ್ದೀನಿ. ಇವಾಗ ಮಣ್ಣೆಲ್ಲನೂ ಕೈಯಲ್ಲೇ ನಾನು ಸಮವಾಗಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಸಮ ಮಾಡ್ತಾಯಿದ್ದೀನಿ. ಹಳ್ಳದಿನೇ ಇರಬಾರ್ದಲ್ವ, ಭೂಮಿ ಮಟ್ಟವಾಗಿರಬೇಕಲ್ವ, ಅದಕ್ಕೇನೆ ಈ ಥರ ಕೈಯಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ನೋಡಿದ್ರೆ ಇನ್ನೂ ಇಷ್ಟು ಮಣ್ಣು ಮಿಕ್ಕಿತ್ತಲ್ವ, ಅದಕ್ಕೇನೆ ಒಂದು ಗೋಣಿ ಚೀಲ ಎತ್ಕೊಂಡಿದ್ದೀನಿ. ಆವಾಗಲೇ ಹೇಳಿದ್ನಲ್ವ, ಗೋಣಿ ಚೀಲದಲ್ಲಿ ನಾವು ಬೆಳ್ಕೋಬೋದು. ನಿಮ್ಮ ಹತ್ರ ಇದ್ದರೆ ಗೋಣಿ ಚೀಲದಲ್ಲಿ ಈ ಥರ ಹಾಕಿಕ್ಕೊಳ್ಳಿ ಅಂತ ನಾನು ಟಿಪ್ಸ್ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಪ್ಲ್ಯಾಸ್ಟಿಕ್ ಕವರ್ ಇರುತ್ತಲ್ವ, ಪ್ಲ್ಯಾಸ್ಟಿಕ್ ಕವರು ಇವಾಗ ಗೋಧಿ ಹಸಿಟ್ಟು ಅದೆಲ್ಲ ತಗೊಂಬಂದಿರ್ತೀರಲ್ವ, ಅದರಲ್ಲೂ ನಾವು ಬೆಳ್ಕೋಬೋದು. ಚೆನ್ನಾಗಿ ಬೆಳ್ಕೊಬೋದು, ಅದಕ್ಕೆ ಹೇಳ್ತಾಯಿದ್ದೀನಿ.
ತಿರ್ಗಿ ಪ್ಲ್ಯಾಸ್ಟಿಕ್ ಡಬ್ಬ ಅದೆಲ್ಲ ಇರುತ್ತಲ್ವ ಫ್ರೆಂಡ್ಸ್ ವೇಸ್ಟಾಗಿ ಅದೂ ಗಾರ್ಡನಿಂಗ್ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಮಣ್ಣು ಮಾತ್ರ ವೇಸ್ಟ್ ಮಾಡಲ್ಲ. ಯಾಕೆಂದರೆ ನಮಗೆ ಮಣ್ಣು ಸಿಕ್ಕಲ್ವಲ್ಲ ಫ್ರೆಂಡ್ಸ್, ನಮಗೇನೋ ಸಿಗುತ್ತೆ, ಸಿಟಿ ಕಡೆ ಎಲ್ಲನೂ ಸಿಕ್ಕಲ್ವಲ್ಲ. ಒಂಚೂರು ಮಣ್ಣು ವೇಸ್ಟ್ ಮಾಡಬೇಡಿ. ಅವರು ಎಷ್ಟು ಕಷ್ಟಪಟ್ಟು ಎತ್ಕೊಂಬಂದಿರ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಮಣ್ಣಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವಾಗೆಲ್ಲನೂ ಎತ್ತಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನಾವು ಮಾಡಿಕೊಂಡ್ರೆ ತುಂಬ ನನಗೂ ಚಕೋತಿ ಬಂದಿದೆ ಫ್ರೆಂಡ್ಸ್. ಅದನ್ನು ಹಾರ್ವೆಸ್ಟ್ ಮಾಡಬೇಕು, ಅದನ್ನು ವೀಡಿಯೋ ಮಾಡ್ಕೋತೀನಿ, ಮಾಡಿ ನಿಮಗೂ ತಿಳಿಸ್ತೀನಿ. ಆ ಥರ ಹಾರ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನಾನು ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೂ ಎಲ್ಲ ನೋಡಿಸ್ತೀನಿ. ಇವಾಗ ನಮ್ಮ ಮನೆಯವ್ರು ಬಂದರು, ಏನು ನೀನು ಮಾಡ್ತಾ ಇರೋದು ಅಂತ ಬೈತಾ ಇದ್ದಾರೆ. ಏನು ಮಾಡ್ತಾಯಿದ್ದೀನಿ, ಎಲ್ಲನೂ ಈ ಥರ ಮಾಡ್ಕೋತಾ ಇದ್ದೀನಿ, ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅವರು ಹೌದಾ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಮಾತಾಡಿಕೊಂಡು ಇದ್ದೀವಿ. ಇವಾಗೆಲ್ಲನೂ ಕ್ಲೀನಾಗಿ ಎತ್ತಿ ಹಾಕ್ಕೊಂಡೆ. ಇವಾಗ ಗೋಣಿ ಚೀಲದಲ್ಲಿ ಗೋಣಿ ಸ್ವಲ್ಪ ಮಡ್ಚ್ಕೋಬೇಕು, ಸ್ವಲ್ಪನೇ ಇತ್ತಲ್ವ ಮಣ್ಣು, ಅದಕ್ಕೇನೆ ಗೋಣಿ ಚೀಲದಲ್ಲಿ ನಾನು ಕ್ಲೀನಾಗಿ ಮಡ್ಚ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಎಲ್ಲನೂ ಮಡ್ಚ್ಕೊಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸ್ವಲ್ಪ ಲಾಗೋಡಿ ಇತ್ತು DAPನೂ ಹಿಂಡಿ ಇತ್ತಲ್ವ, ಅದನ್ನು ಅದ್ರ ಮೇಲೆ ಸ್ವಲ್ಪ ಹಾಕ್ಕೋತೀನಿ. ಯಾಕಂದರೆ ಬೆಳೆ ಬೆಳ್ಕೋಬೇಕಂದ್ರೆ ಫಸ್ಟ್ ಈ ಥರ ಹಾಕೇಬೇಕು ಫ್ರೆಂಡ್ಸ್. ಹಾಕ್ಬಿಟ್ಟು ಬಿಡಬೇಕು, ಸ್ವಲ್ಪ ನೀರು ಹಾಕ್ಕೋಬೇಕು. ಆ ಮಣ್ಣೆಲ್ಲ ಸ್ವಲ್ಪ ಕುತ್ಕೊಳೋಕ್ಕೆ ಬಿಡಬೇಕು. ಎಲ್ಲರೂ ಹಂಗೆ ಹಾಕ್ಬಿಟ್ಟು ಹಂಗೆ ಬೆಳೆ ಹಾಕ್ಬಿಡ್ತಾರೆ. ಆ ಥರ ಹಾಕೋಕ್ಕೆ ಹೋಗಬೇಡಿ. ಆ ಮಣ್ಣು ಕುತ್ಕೊಳೋದು ಹಿಂಗೆ ಎಲ್ಲನೂ ಹೋಗಲಿ, ಅದಕ್ಕೇ ಒಂದು ದಿವಸ ಬಿಡಬೇಕು ನೀರು ಹಾಕಿ. ಅದು ಸ್ವಲ್ಪ ಮಣ್ಣೆಲ್ಲ ಕುತ್ಕೋಬೇಕಲ್ವ, ಅದಕ್ಕೆ ಆ ಥರ ಮಣ್ಣು ಕುತ್ಕೊಳೋಕ್ಕೆ ಸ್ವಲ್ಪ ಒಂದು ದಿವಸನ ಬಿಡಬೇಕು ಫ್ರೆಂಡ್ಸ್. ನಾನಿನ್ನು ಏನು ಬೆಳೆ ಹಾಕಲ್ಲ, ಹಾಕೋವಾಗ ನಿಮಗೆ ನೋಡಿಸ್ತೀನಿ. ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಮಣ್ಣೆಲ್ಲ ಕುತ್ಕೊಳ್ಳಿ ಅಂತ ಕ್ಲೀನಾಗಿ ಕೈಯಲ್ಲೇ ನಾನು ನೀರು ಹಾಕ್ಕೊಂಬರ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ನೀವು ಗಿಡಕ್ಕೆ ನೀರು ಹಾಕಬೇಕು ಅಂದರೆ ಬೆಳಗಿನ ಜಾವ ಇಲ್ಲ ಸಾಯಂಕಾಲ ಹಾಕಿ, ಮಧ್ಯಾಹ್ನ ಬಿಸಿಲು ಟೈಮಲ್ಲೆಲ್ಲ ಹಾಕಕ್ಕೆ ಹೋದರೆ ಗಿಡ ಎಲ್ಲನೂ ತುಂಬ ಒಣಗೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ ಬಿಸಿಲು. ಇವಾಗ ನೀರು ಬಿಸಿ ಇರುತ್ತೆ, ಹೀಗೆ ಭೂಮಿನೂ ಸ್ವಲ್ಪ ಬಿಸಿ ಇರುತ್ತಲ್ವ. ನೀವು ಬಿಸಿ ಹಾಕಿದ್ರೆ ಏನಾಗುತ್ತೆ ಹೇಳಿ, ಎಲ್ಲನೂ ಬಾಡೋಗುತ್ತೆ. ಅದಕ್ಕೆ ಇಲ್ಲ ಬೆಳಗ್ಗೆ ಹಾಕಿ, ಇಲ್ಲ ಸಂಜೆ ಹಾಕಿ, ಸಂಜೆ ಟೈಮ್ ಹಾಕಿ, ಇಲ್ಲ ಬೆಳಗ್ಗೆ ಟೈಮ್ ಹಾಕಿ. ಆವಾಗ ಗಿಡಕ್ಕೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಹಾಕ್ಬಿಡಿ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಸಾಯಂಕಾಲ ನಿಮ್ಗೆ ಟೈಮ್ ಮಾಡಿಕೊಂಡು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಮಕ್ಕಳನ್ನ ಹೆಂಗೆ ನಾವು ಸಾಕ್ತಿರೋ ಆ ಥರ ಗಿಡಗಳೂ ಸಾಕಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗೆಲ್ಲ ನೋಡಿ ನೀರು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಲ್ಲನೂ ಕೊತ್ತಂಬರಿ ಹಾಕಿದ್ದೆ ಅಲ್ವಾ, ಅದೆಲ್ಲ ಹಾರ್ವೆಸ್ಟ್ ಮಾಡಬೇಕು ಫ್ರೆಂಡ್ಸ್. ನಂಗೆ ಟೈಮ್ ಇಲ್ಲ, ತುಂಬ ಕೆಲಸ ಇರುತ್ತಲ್ಲ ಮನೆಯಲ್ಲಿ, ಅದಕ್ಕೇನೆ ಇನ್ನೂ ಹಾರ್ವೆಸ್ಟ್ ಮಾಡಿಲ್ಲ. ಮನೆ ಹತ್ರನೇ ಅಲ್ವಾ ಕಿತ್ಕೊಬೋದು ಬಿಡಿ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದರೆ ಬೆಳ್ಳುಳ್ಳಿ ಅದೆಲ್ಲ ಇಟ್ಟಿದ್ದೀನಿ ನಾನು, ನಿಮಗೆಲ್ಲ ನೋಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಬೆಳ್ಳುಳ್ಳಿ. ಈ ಕಡೆ ಪುದೀನ, ಈರುಳ್ಳಿ ಅದೆಲ್ಲ ಹಾಕಿದ್ದೀನಿ. ನೋಡಿ ಪುದೀನ ಎಲ್ಲ ಹೆಂಗೆ ಚಿಗುರು ಬಂದಿದೆ, ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಕಡೆ ಚಕೋತಿ ಬೀಜ ಅವತ್ತು ನಾನು ವೀಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಶಾಮಂತಿ ಇತ್ತು, ಅದು ಸ್ವಲ್ಪ ಸುಳಿ ಗಿಲ್ಲಬೇಕು ಫ್ರೆಂಡ್ಸ್. ಅಲ್ಲಿ ಪಕ್ಕದಲ್ಲೆಲ್ಲನೂ ಪಕ್ಷಾಲಿಗಳು ಹೊಡ್ಕೊಂಬರ್ತವೆ, ಅದಕ್ಕೇನೆ. ಈ ಕಡೆ ಬಂದರೆ ಇಲ್ಲಿ ಏನು ಹಾಕಿದ್ದೀನಿ ಅಂದರೆ ಚಿಕ್ಕ ಮೊಳಕೆ ಕಾಣಿಸ್ತಾ ಇರ್ಬೋದು, ನನಗೆ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಅದು ಸಬ್ಬಕ್ಕಿ ಬೀಜ ಹಾಕಿದ್ನಲ್ಲ, ಅದೆಲ್ಲ ಮಳೀತಾ ಇದೆ. ಈ ಕಡೆ ಬಂದ್ರೂ ಕೊತ್ತಂಬರಿ ಹಾಕಿದ್ದೀನಿ, ನಾಟಿ ಕೊತ್ತಂಬರಿ. ಅದೆಲ್ಲ ಹಾರ್ವೆಸ್ಟ್ ಮಾಡಬೇಕು ಫ್ರೆಂಡ್ಸ್, ಮಾಡೋದು ನಿಮಗೂ ನೋಡಿಸ್ತೀನಿ. ಇಲ್ಲಿ ಬಂದರೆ ಚಕೋತಿ ಹಾಕಿದ್ದೀನಿ, ಅದೂ ಹಾರ್ವೆಸ್ಟ್ ಮಾಡಬೇಕು. ಮಾಡೋವಾಗ ನಿಮಗೆಲ್ಲ ನೋಡಿಸ್ತೀನಿ. ನನಗೆ ಇಷ್ಟು ಸೊಪ್ಪು ಸಿಕ್ಕಿದೆ ಅಂದರೆ ನಮ್ಮ ಮನೆಗೆ ಇಷ್ಟು ಸಾಕು ಫ್ರೆಂಡ್ಸ್, ನಾವು ಜಾಸ್ತಿ ತಿನ್ನಲ್ವಲ್ಲ. ಇಲ್ಲಿ ಬಂದರೆ ಚಿಲ್ಕುರಿ ಹಾಕಿದ್ದೀನಿ, ಚಿಲ್ಕುರಿನೂ ಸ್ವಲ್ಪ ಮೊಳಕೆ ಬಂದಿದೆ, ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.